ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರ ಗ್ರಾಮದಲ್ಲಿ ಶ್ರೀ ಶ್ರೀ ಪ್ರಸನ್ನಕೇಶವ ಸ್ವಾಮಿ ದೇವಸ್ಥಾನದ 105ನೇ ಬ್ರಹ್ಮರಥೋತ್ಸವವು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಭಾವದಿಂದ ವಿಜೃಂಭಣೆಯಿಂದ ನೆರವೇರಿತು. ರಥೋತ್ಸವದಲ್ಲಿ ಭಕ್ತರು ಉತ್ಸಾಹದಿಂದ ಪಾಲ್ಗೊಂಡು ರಥವನ್ನು ಎಳೆಯುವ ಮೂಲಕ ಭಕ್ತಿ ಭಾವ ವ್ಯಕ್ತಪಡಿಸಿದರು. ರಥೋತ್ಸವದ ಅಂಗವಾಗಿ ನಡೆದ ನಾಟ್ಯ ಕಲಾ ಪ್ರದರ್ಶನಗಳು ಮನಸೆಳೆಯುವಂತಿದ್ದವು. ಡೊಳ್ಳೆ ಕುಣಿತ, ಹೂವಿನ ಪಲ್ಲಕ್ಕಿ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಥೋತ್ಸವಕ್ಕೆ ಇನ್ನಷ್ಟು ಮೆರುಗು ತಂದವು. ಆಗಮಿಸಿದ್ದ ಭಕ್ತರಿಗಾಗಿ ಅನ್ನ ಸಂತರ್ಪಣೆ ಸಹ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ದೇವಸ್ಥಾನದ ಹಿರಿಯ ಅರ್ಚಕರಾದ ಚಕ್ರಪಾಣಿ ಆಚಾರ್ಯರು, ಪ್ರಾಚೀನ ಕಾಲದಿಂದಲೂ ಪ್ರಸಿದ್ಧಿ ಪಡೆದಿರುವ ಈ ದೇವಸ್ಥಾನವು ಭಕ್ತರ ಬಾಳಿನಲ್ಲಿ ಸಂತೋಷ ಮತ್ತು ಶಾಂತಿ ತಂದಿದೆ. ಕಳೆದ 105 ವರ್ಷಗಳಿಂದ ನಿರಂತರವಾಗಿ ಕೇಶವ ಸ್ವಾಮಿರವರ ಬ್ರಹ್ಮರಥೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ. ನಂಬಿಕೆ ಇಟ್ಟು ಬರುವ ಭಕ್ತರಿಗೆ ಇಲ್ಲಿ ಎಂದಿಗೂ ನಿರಾಸೆ ಆಗಿಲ್ಲ. ಸಂತಾನ ಭಾಗ್ಯ ಸೇರಿದಂತೆ ಹಲವು ಮನೋಭಿಲಾಷೆಗಳು ನೆರವೇರುತ್ತವೆ ಎಂಬುದು ಭಕ್ತರ ವಿಶ್ವಾಸ ಎಂದು ಹೇಳಿದರು. ದೇವಸ್ಥಾನದ ಸಮಿತಿ ಸದಸ್ಯ ವೆಂಕಟೇಶ್ ಮಾತನಾಡಿ, ಪ್ರತಿ ವರ್ಷ ಕೇಶವಸ್ವಾಮಿ ಅವರ ಬ್ರಹ್ಮರಥೋತ್ಸವವು ಅತ್ಯಂತ ಶ್ರದ್ಧೆಯಿಂದ ನಡೆಯುತ್ತಿದೆ. ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಭಕ್ತರು ಭಾಗವಹಿಸಿ ಭಕ್ತಿ ಸಮರ್ಪಿಸುತ್ತಾರೆ. ಮದುವೆಯಾಗಿ ಬೇರೆ ಊರುಗಳಿಗೆ ತೆರಳಿರುವ ಹೆಣ್ಣು ಮಕ್ಕಳು ಸಹ ವಿಶೇಷವಾಗಿ ಬಂದು ರಂಗೋಲಿ ಬಿಡಿಸುವ ಮೂಲಕ ಉತ್ಸವಕ್ಕೆ ಸೊಬಗು ತರುತ್ತಾರೆ. ದೇವಸ್ಥಾನ ಸೇವೆಯಲ್ಲಿ ಮುಂಚೂಣಿಯಲ್ಲಿ ಭಾಗವಹಿಸುವುದು ಅವರ ಭಕ್ತಿಯ ಸಂಕೇತ ಎಂದರು. ಸಮಿತಿಯವರಿಂದ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುವುದಕ್ಕೆ ಅನುಗುಣವಾಗಿ ನಮ್ಮ ಈ ಗ್ರಾಮದ ಭಕ್ತರು ವಿಶೇಷವಾಗಿ ಭಗವಂತನ ಮೇಲೆ ಈವರೆಗೂ ಕೂಡ ಬಹಳ ಭಕ್ತಿಭಾವದಿಂದ ಅವರ ಸೇವೆಯನ್ನ ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಬೆಳಗ್ಗೆ ಸಂಜೆ ಕೂಡ ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ಸಂವತ್ಸರೋತ್ಸವ, ಪವಿತ್ರೋತ್ಸವ, ಅಧ್ಯಯನೋತ್ಸವ, ಬ್ರಹ್ಮೋತ್ಸವ, ನವಾನ್ಹಿಕ 9 ದಿನಗಳ ಆ ಹೊತ್ತಿಗೆ 12 ದಿನ ಆಗುತ್ತೆ ಪರಿಸಮಾಪ್ತಿ ಆಗುವಷ್ಟರ ಒಳಗಾಗಿ ಅಂತ ವೈಭವದ ಈ ಒಂದು ಬ್ರಹ್ಮೋತ್ಸವ ಭಗವತ್ ಸಂಕಲ್ಪವಾಗಿ ಬಹಳ ಅದ್ಭುತವಾಗಿ ನೆರವೇರಿದೆ. ಈ ನೆರವೇರಿರ್ತಕ್ಕಂತಹ ಸುಸಂದರ್ಭದಲ್ಲಿ ಪ್ರಸಾದ ಗ್ರಹಣ ನಿಮಿತ್ತವಾಗಿ ಈ ಸಲ ಬಹಳ ಶೀಘ್ರವಾಗಿ ಬೆಳಗ್ಗೆ 7:30-8 ಗಂಟೆ ಒಳಗೆ ದೇವರಿಗೆ ರಥಾರೋಹಣವಾಗಿ ಇವಾಗ ಸ್ವಾಮಿಯವರನ್ನು ಒಳಗೆ ಬಿಡುಮಾಡಿಸಿ ಇಲ್ಲಿ ಸಾಯಂಕಾಲ 6:30ವರೆಗೂ ಕೂಡ ಬಾಗಿಲನ್ನ ಸಮರ್ಪಣೆ ಮಾಡಿರುತ್ತೆ. ತಿರುಪತಿಯಲ್ಲಾಗಲಿ, ಮೇಲ್ಕೋಟೆಯಲ್ಲಾಗಲಿ, ಕಾಂಚೀಪುರದಲ್ಲಾಗಲಿ ಎಲ್ಲಾ ಕಡೆ ಕೂಡ ಕವಾಟ ಬಂಧನವಾಗಿರುತ್ತೆ. ಗ್ರಹಣ ಮೋಕ್ಷವಾದ ನಂತರವೇ ಈ ಒಂದು ಕಾರ್ಯಕ್ರಮ. ಇಷ್ಟರ ಒಳಗಾಗಿಯೇ ಎಲ್ಲಾ ಭಕ್ತಾದಿಗಳಿಗೂ ಕೂಡ ವಿಶೇಷವಾದಂತಹ ಇಲ್ಲಿ ಬ್ರಾಹ್ಮಣರ ಅನ್ನ ಸಂತರ್ಪಣೆ, ಅಲ್ಲಿ ಈಚೆ ಕಡೆ ಭಕ್ತಾದಿಗಳ ಅನ್ನ ಸಂತರ್ಪಣೆಯು ಕೂಡ ಬಹಳ ವೈಭವದಿಂದ, ಅನೇಕವಾಗಿರತಕ್ಕಂತಹ ವಾದ್ಯ ವೈಭವದಿಂದ, ನಾಟ್ಯ ಕಲಾ ವೈಭವದಿಂದ ಹಾಗೂ ಕಿಕ್ಕಿರಿದು ನೆರೆದಿರತಕ್ಕಂತಹ ಈ ಭಕ್ತಜನ ಸಂದೋಹದಿಂದ ಬಹಳ ವಿಜೃಂಭಿತವಾಗಿ ಪ್ರಸನ್ನಕೇಶವ ಸ್ವಾಮಿಯವರು ಶ್ರೀ ವಿಶ್ವಾವಸುನಾಮ ಸಂವತ್ಸರದ 105ನೇ ವರ್ಷ ಬ್ರಹ್ಮೋತ್ಸವವನ್ನ ಬಹಳ ಅತ್ಯದ್ಭುತವಾಗಿ ಕೊಂಡಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಟಿವಿ ಮಾಧ್ಯಮದವರು ಇಲ್ಲಿಗೆ ಬಂದು ಬಹಳ ಸಹಕಾರ ಕೊಟ್ಟು ಈ ಒಂದು ಇದನ್ನ ಎಲ್ಲ ವ್ಯಾಪಕ ಪ್ರಚಾರವನ್ನು ಮಾಡುತ್ತಾ ಇರತಕ್ಕಂತಹ ಸುಸಂದರ್ಭದಲ್ಲಿ ನಮ್ಮ ಧರ್ಮಕರ್ತರ ಪರವಾಗಿಯೂ, ಸರ್ವರಿಷ್ಟ ಸೇವಾ ಸಮಿತಿ ಪರವಾಗಿಯೂ ಹಾಗೂ ನಮ್ಮ ಗ್ರಾಮಸ್ಥರ ಎಲ್ಲರ ಪರವಾಗಿಯೂ ಶ್ರೀ ವೇದವಲ್ಲಿ ಸಮೇತ ಶ್ರೀ ಪ್ರಸನ್ನಕೇಶವ ಸ್ವಾಮಿ ಅವರ 105ನೇ ಬ್ರಹ್ಮರಥೋತ್ಸವ 105 ವರ್ಷಗಳಿಂದ ನಡ್ಕೊಂಡೇ ಬಂದಿದೆ. ನಾವು ನೋಡಿಲ್ಲ, ನಮ್ಮ ತಾತರು, ಅಜ್ಜಿರು ಎಲ್ಲರ ಮನೆಯಿಂದ ಯಾವತ್ತು 105 ವರ್ಷದಿಂದ ಯಾವತ್ತು ನಿಂತಿಲ್ಲ ಇದು ಬ್ರಹ್ಮರಥೋತ್ಸವ. ಅನ್ನ ಸಂತರ್ಪಣೆ ನಡೀತದೆ. ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬರ್ತಾರೆ. ಹೆಣ್ಮಕ್ಳೆಲ್ಲ ಎಲ್ಲ 50 ವರ್ಷ ಹಿಂದುಗಳ ಮುಂದಿಗಳಾಗಿ ಊರು ಹೋಗಿರೋರೆಲ್ಲ ಹೆಣ್ಮಕ್ಳೆಲ್ಲ ಬರ್ತಾರೆ. ಬಂದು ಇದ್ರ ಮನೆಯಿಂದ ಊರ್ನ ಹಬ್ಬ ಮಾಡ್ದಂಗೆ ಮಾಡ್ತಾರೆ. ಸುತ್ತ ಊರು ರಂಗೋಲಿ, ಮನೆ ತೋರಣ ಕಟ್ಟಿ, ಮತ್ತೆ ಅನ್ನಸಂತರ್ಪಣೆ, ಅಕ್ಕಿ ಅವರೇ ಇಂಡಿವಿಜುವಲ್ ಆಗಿ ತಂದಿಲ್ಲಿ ದೇವಸ್ಥಾನಕ್ಕೆ ಕೊಡ್ತಾರೆ. ಅನ್ನಸಂತರ್ಪಣೆಗ ಎಲ್ಲ ರಾತ್ರಿ ಹೂವಿನ ಪಲ್ಲಕ್ಕಿ ಇದೆ, ನಾಟಕ ಇದೆ, ಮತ್ತೆ ಈಗ ದೊಡ್ಡ ಕುಣಿತ, ಕೇಳಿಕೊಂಡ್ರೆ, ಮತ್ತೆ ಇವತ್ತು ನಮ್ಮ ಇದರಲ್ಲಿ ಗ್ರಹಣ ಬಂದಿದೆ. ನಾವು ಯಾವತ್ತು ನೋಡಿಲ್ಲ, ಯಾವಾಗ ಮುಂಚೆ ಬಂದಿತ್ತಂತೆ. ಆದ್ರಿಂದ ಮಧ್ಯಾಹ್ನಕ್ಕೆ ನಾವು ಅಲ್ಲಿ ಸ್ಟಾಪ್ ಮಾಡಿ ರಥನ 3 ಗಂಟೆ ಆದ್ಮೇಲೆ ಊರು ತಗೊಂಡ್ಬರ್ತಾ ಇದ್ವಿ. ಇವತ್ತೇನಿಲ್ಲ, 11 ಗಂಟೆಗೆ ದೇವಸ್ಥಾನ ಹತ್ರ ಬಂದ್ಬಿಡ್ಬೇಕಂತ 11 ಗಂಟೆಗೆ ನಾವು ಏನ್ ತೊಂದರೆ ನೀಟಾಗಿ ದೇವಸ್ಥಾನ ಹತ್ರ ಬಂದು ಇದೆಲ್ಲ ದೇವಸ್ಥಾನ ತಿಳಿಸ್ಬಿಟ್ಟು ಅನ್ನ ಸಂತರ್ಪಣೆ ಎಲ್ಲ ನಡೆಸ್ತಾ ಇದ್ದೀವಿ. ವಿಜೃಂಭಣೆಯಿಂದ ಆಗ್ತಾ ಇದೆ.